ಹಿರಿಯ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ದಿವ್ಯಾ ಅವರು ಸದ್ಯ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಮೈಸೂರಿನ ಖಾಸಗಿ ಆಸ್ಪತ್ರೆ ಐಸಿಯುನಲ್ಲಿ ಸದ್ಯ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿರುವಂತಹ ದಿವ್ಯಾ ಅವರ ಸಹೋದರನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಾಯ್ತು ಸರ್ ಅಸಲಿಗೆ ನಿಮ್ಮ ಅಕ್ಕಾರ್ಗೆ? ಸರ್, ಒಂದು 6 ತಿಂಗಳಿಂದ ಅವರು ತುಂಬ ಟೆನ್ಷನ್ ಇರ್ತಿದ್ರು. ಏನಂತ ನಮಗೂ ಗೊತ್ತಾಯ್ತಲ್ಲ, ಹೇಳ್ತಿರ್ಲಿಲ್ಲ. ಒಳಕ್ಕೂ ಟೆನ್ಷನ್ ಇದೆ, ಅಲ್ಲಿ ಪ್ರೆಷರ್ ಒಂದು ಸ್ವಲ್ಪ ಇದೆ ಅಂತ ಹೇಳ್ತಿದ್ರು. ಏನಂತ ಗೊತ್ತಿಲ್ಲ. ನಿನ್ನೆ ನನಗೆ ಫೋನ್ ಬಂತು ಇದರಿಂದ, ನಮ್ಮ ದೊಡ್ಡಮ್ಮಗೆ ಮಾಡಿ ದೊಡ್ಡಮ್ಮನಿಂದ ನನಗೆ ಫೋನ್ ಬಂತು. ಆಮೇಲೆ ಅವ್ರು ಫೋನ್ ಮಾಡಿದೆ, ಇಲ್ಲಿ ಆಸ್ಪತ್ರೆಯಲ್ಲಿ ಸೇರಿಸಿರಿ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿಗೆ ಬಂದೆ ಅಷ್ಟೇ ಸರ್. ಬಟ್ ನಿಮ್ಮ ಅಕ್ಕ ಮನೇಲಿ ಏನು ಹೇಳ್ತಿರ್ಲಿಲ್ಲ ಸರ್ ನಂಗೆ ಆಗ್ತಿರೋ ಕಿರುಕುಳನ? ಅಂದರೆ ತುಂಬ ಟೆನ್ಷನಲ್ಲಿದ್ದರು, ಏನು ಹೇಳ್ತಾರಿಲ್ಲ ಸರ್. ಅಂದರೆ ನಮ್ಗೆ ಭಯ ಪಡ್ತಾರೆ ಏನೋ ಗೊತ್ತಿಲ್ಲ, ಆದರೆ ಹೇಳ್ತಾರಿಲ್ಲ ನಮಗೇನು. ಅಂದರೆ ಕೇಳೋ ಪ್ರಯತ್ನ ಏನಾದ್ರು ಮಾಡ್ತಿದ್ರ ಸರ್? ಆಗ ಮಾಡ್ತಿದ್ದೆ, ಆದರೆ ಏನು ಹೇಳ್ತಾರಿಲ್ಲ ಸರ್. ಮಧ್ಯಾಹ್ನ ರಾತ್ರಿ ಹೊತ್ತೆಲ್ಲ ಸರಿಯಾಗಿ ನಿದ್ದೆ ಮಾಡ್ತಿರಲಿಲ್ಲ. ಏನಾಯ್ತು ಅಂತ ಹೇಳಿದ್ರು ಸರ್ ಅವ್ರು ನಿಮ್ಮ ಅಕ್ಕ ನಿನ್ನೆ? ಏನು ಹೇಳಿಲ್ಲ ಸರ್, ಇನ್ನು ಈಗ ಇದು ಮಾಡ್ತಿದ್ದೀರಾ ನೋಡಬೇಕು ಸರ್. ಅಲ್ಲ, ಈಗ ನಿಮ್ಮ ಅಕ್ಕ ಮಾತ್ರೆಗಳನ್ನ ತಗೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಾಗ ಆವಾಗ ಏನಾದರೂ ಭಯಪಟ್ಟು ಏನಾದರೂ ಹೇಳ್ತಿದ್ರಾ? ಏನು ಯಾರ ಮೇಲೆ ಆರೋಪ ಮಾಡ್ತೀರಾ ಹೇಗೆ ಸರ್? ಅದೇನು ಹೇಳಿಲ್ಲ ಸರ್ ನನಗೆ. ನಾನು ಬಂದಷ್ಟೊಳಗೆ ಆಗಲೇ ಎಲ್ಲ ಸೇರಿಸಿದ್ರು ಸ್ಟಾಫ್ಗಳು. ಆಮೇಲೆ ನಾನು ಬಂದದ್ದು. ಈಗೇನಂತಾರೆ ಸರ್ ಅಕ್ಕ? ಯಾರ ಮೇಲೆ ಆರೋಪ ಮಾಡ್ತಾರೆ ಹೇಗೆ? ಇನ್ನೂ ಮಾತಾಡಬೇಕು ಸರ್. ಮಾತಾಡ್ಬೇಕು. ಐಸಿಯುನಲ್ಲಿದ್ದಾರೆ. ಹೇಗಂತಾರೆ ಸರ್? ಈಗ ಡಾಕ್ಟ್ರ್ ಏನಂತಾರೆ ಸರ್? ಡಾಕ್ಟ್ರು ಇನ್ನೊಂದು 3 ದಿನ ಆಗ್ತೀನಿ ಅಂತ ಹೇಳಿದರು. ನಾಳಿದ್ದು ನೋಡ್ಕೊಂಡು ಡಿಸ್ಚಾರ್ಜ್ ಮಾಡೋಕ್ಕೆ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಲಿವರ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. 3 ದಿನ ಆದಮೇಲೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮನೆಯಲ್ಲೆಲ್ಲ ಹೇಳ್ತಿದ್ರ ಸರ್ ಏನಾದ್ರು ತಮ್ಗೆ ನೋವಾಗ್ತಿದ್ದು ಅಥವಾ ಹಿರಿಯ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಿದ್ದಾರೆ, ನನಗೆ ಕೈಲಿ ಬದುಕಕ್ಕಾಗ್ತಿಲ್ಲ, ಈ ಥರದ್ದು ಏನಾದ್ರು ಹೇಳ್ಕೊಳ್ತೀರಾ ಸರ್? ನೋವು ತೊಡ್ಕೊಳ್ತಿದ್ರಾ ಸರ್? ಅವರು ನಮ್ಗೇನು ಹೇಳ್ತಿರೋ, ತುಂಬ ಟೆನ್ಷನ್ ಇರೋರು. ನಾವು ಅದರಿಂದ ನಾವೇನೋ ಮಾತಾಡಿದ್ರೆ ಅವ್ರು ಟೆನ್ಷನ್ ಮಾಡ್ಕೊತಾರೆ ಇನ್ನೊಂದು ಸ್ವಲ್ಪ ಅಂದ್ಬಿಟ್ಟು ಏನು ಮಾತಾಡ್ತಿಲ್ಲ. ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ ಸರ್? ಅವನು ಅವ್ರ ಮಗ. ನಾವು ಇರೋದು ಕೊಂಪನಗರದಲ್ಲಿ. ನಾವು ಅಂಗಡಿ ಮಾಡ್ಕೊಂಡಿದ್ದೀನಿ. ಯಾಕೆ ಸರ್ ಅವರಿಬ್ಬರು ಹೋಗ್ತಿದ್ದೋ ಅಂದರೆ ಅವರು ಅಲ್ಲೇ ಮಗುಂಗೆ ಅಲ್ಲೇ ಸ್ಕೂಲ್ ಹತ್ರ ಆಗುತ್ತೆ, ಅಲ್ಲಿರ್ತಾರೆ. ಹಸ್ಬೆಂಡ್ ಇಲ್ಲ, ತೀರೋಗಿದ್ದಾರೆ ಸರ್. ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಸರ್ ಇಲ್ಲಿ? ಅಂದರೆ ಅವ್ರಿಗೆ ಜಾಬ್ಗೆ ಎಷ್ಟು ವರ್ಷದಿಂದ ಸೇರ್ಕೊಂಡ್ರು? ಎಷ್ಟು ವರ್ಷದಿಂದ ವರ್ಣದಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್? 2 ವರ್ಷದಿಂದ ಮಾಡ್ತಿದ್ದಾರೆ. 2 ವರ್ಷದಿಂದ. ಅಂದರೆ ಜಾಬಿಗೆ ಸೇರಿ 2 ವರ್ಷ ಆಯಿತು. 2 ವರ್ಷ ಅಲ್ಲೇನಾರ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆಫೀಸಲ್ಲಿ ಅಲ್ಲೇ ಅವ್ರಿಗೆಲ್ಲ ಅನುಕೂಲ ಐತೆ. ಒಂದು ಸ್ವಲ್ಪ ಅಲ್ಲಿಂದನೇ ಆಗಂಗಿದ್ರೆ ಸಾಕು ಸರ್. ಅಲ್ಲೇನೋ ನೋಡುವ ಅದೇ ಪಂಚಾಯತಿಲಿ ವರ್ಕ್ ಹೋಗಂಗೆ ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಸಾಕು ಅವ್ರಿಗೆ. ಅಂದರೆ ಅವ್ರನ್ನೇನೋ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಏನು ಎದುರಿಸ್ತಿದ್ರೆ ಸರ್? ಏನೋ ಟ್ರಾನ್ಸ್ಫರ್ ಆಯಿತು, ಏನೋ ಇದು ಮಾಡ್ತಿರೋ ಅಂತ ಹೇಳಿದ್ರು ಅಷ್ಟೇ. ಇನ್ನು ಮುಂದಕ್ಕೆ ಏನು ನನಗೇನು ಹೇಳಿಲ್ಲ, ಏನಕ್ಕೆ ಅಂತ ಹೇಳಿಲ್ಲ. ಅವ್ರನ್ನ ಟೆನ್ಷನಲ್ಲಿರೋರು ಜಾಸ್ತಿ. ಏನು ಅಂದರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ನನಗೆ ಭಾರಿ ಕಷ್ಟ ಆಗುತ್ತೆ ಆ ಥರದಲ್ಲೇ? ಅದು ಕಷ್ಟ ಆಗುತ್ತೆ ಅಂತ ಇರೋದು ಒಬ್ಬನೇ ಮಗ, ನೋಡ್ಕೊಳ್ಬೇಕು. ಮತ್ತು ಮಗಳು ಇಸ್ಕೊಯ್ತಾವಳೆ, ಇಲ್ಲಿ ಮಂಗಳೂರಲ್ಲಿ ಸೇರಿಸಿದ್ರೆ ಅದರಿಂದ. ಈಗ ಯಾರೋ ಅಕ್ಕ ಪ್ರವೀಣ್ ಕುಮಾರ್ ಅನ್ನೋರು ಯಾರೋ ಕಿರುಕುಳ ನಡ್ತಿದ್ರು ಅಂತ ನನ್ನ ಹತ್ರ ಹೇಳಿದ್ರಲ್ಲ, ಅದೇ ನಿಜಾನ? ಯಾರು ಸರ್ ಅವರು? ಸರ್, ಅದು ನನಗೆ ಗೊತ್ತಿಲ್ಲ, ಅದನ್ನ ವಿಚಾರಿಸ್ಬೇಕು. ನನಗೂ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ಮೆಂಬರ್ಗಳು ಹೇಳ್ತದ್ದು ಅದೇ 6 ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅಷ್ಟೇ ನನಗೆ ಗೊತ್ತಿರೋದು. ಇದಿಷ್ಟು ದಿವ್ಯಾ ಅವರ ಸಹೋದರ ದಿವಾಕರ್ ಅವರ ಮಾತುಗಳು. ನನ್ನ ಅಕ್ಕ ಮನೆಯಲ್ಲಿ ಭಾರಿ ಟೆನ್ಷನ್ನಲ್ಲಿ ಇರ್ತಿದ್ರು, ನನಗೆ ಸದ್ಯಕ್ಕೆ ಮಾಹಿತಿ ಇಲ್ಲ, ಅವರು ಐಸಿಯುನಲ್ಲಿರುವ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ವಿಚಾರವನ್ನು ತಿಳಿದು ನಾನು ಅವ್ರ ಬಳಿ ಮಾತನಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರೇಡ್ 1 ಅಧಿಕಾರಿ ದಿವ್ಯಾ ಅವರು ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ವರ್ಣ ವಿಧಾನಸಭಾ ಕ್ಷೇತ್ರದ ವರ್ಣ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ದಿವ್ಯಾ ಮೇಡಮ್ ಅವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ರು, ನೀವು ಆ ಸಂದರ್ಭದಲ್ಲಿ ಇದ್ರೆ ಮೇಡಮ್? ಸರ್, ಇಲ್ಲ ಸರ್, ನಾವಿರಲಿಲ್ಲ ಸರ್. ನಮ್ಗೆ ನಿನ್ನೆ ಗೊತ್ತಿರಲಿಲ್ಲ ಸರ್. ನಮಗೂ ಸಂಜೆಯಲ್ಲೇ ಗೊತ್ತಾಗಿದ್ದು ಸರ್ ಅದು ವಿಷಯ. ಅಂದರೆ ಅವರು ಯತ್ನ ಅದು ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಅವ್ರ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಮೊದಲು ಸ್ವಲ್ಪ ಪ್ರಾಬ್ಲಮ್ ಆದಾಗ ಎಲ್ಲ ಸೇರಿ ಕೊಟ್ಟಿದ್ವಿ ನಾವೇ ಅರ್ಜಿದು. ಆಮೇಲೆ ಅದೆಲ್ಲ ಆದಮೇಲೆ ಮತ್ತೆ ಅವರು ಅವ್ರ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಸರ್. ಅದಕ್ಕೆ ನಾವು ಈಗ CO ಸರ್ ಬಂದಾಗ ನಾವೆಲ್ಲ ಹೋಗಿ ಮಾತಾಡಿ, ಇಲ್ಲ ಅವರು ಮೊದಲು ಆಗಿತ್ತು, ಅದು ಹೇಳಾದ್ಮೇಲೆ ಅವರು ಈಗ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈಗೇನೋ ಪ್ರಾಬ್ಲಮ್ ಇಲ್ಲ, ಈಗೇನಿಲ್ಲ, ನಾವು ಹೇಳಿದ್ದೀವಿ ಅಂತ ಹೇಳ್ಬಿಟ್ಟು CO ಸರ್ಗೂ ಎಲ್ಲ ಮಾಹಿತಿ ಎಲ್ಲ ಕೊಟ್ವಿ ಸರ್. ಅದಕ್ಕೆ ಈಗ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈಗ ಏನಿಲ್ಲ ಪ್ರಾಬ್ಲಮ್ ಆ ಥರ ಅಂತ ಹೇಳಿದ್ವಿ ಸರ್. ಅದು ಹೇಳಿದ್ಮೇಲೆ ನಾವೆಲ್ಲ ಮುಗಿದ್ಮೇಲೆ ನಾವು ಮನೆಗೆ ವಾಪಸ್ ಬಂದ್ಬಿಟ್ವಿ ಸರ್. ಮೇಡಮ್, ಈಗ ನೀವು ಉಪಾಧ್ಯಕ್ಷ ಆಗಿದ್ರೆ ಮೇಡಮ್, ಅಲ್ಲಿ ಹೇಗಿತ್ತು ಮೇಡಮ್ ವಾತಾವರಣ? ಏನು ಕಿರುಕುಳ ಆಗ್ತಿತ್ತು ದಿವ್ಯಾ ಮೇಡಮ್? ಇಲ್ಲ ಸರ್, ಆ ಥರ ಎಲ್ಲ ಏನೂ ಇರಲಿಲ್ಲ ಸರ್ ಕಿರುಕುಳ ಅಂತ. ಅಂದರೆ ಯಾರೋ ಬೇರೆಯವರು ಒತ್ತಾಯಕ್ಕಿದಾಗಿದೆಯೋ ಏನೋ, ನಮಗೂ ಅದು ಗೊತ್ತಾಗ್ತಾ ಇಲ್ಲ ಸರ್ ಸರಿಯಾಗಿ. ಅದೇನು ಬೇರೆಯವ್ರು ಯಾರಾದರೂ ಅದಕ್ಕೂ ಒತ್ತಡ ತಂದರೋ ಇಲ್ವಾ ಏನು ಬೇರೆ ವಿಚಾರ ಅಂತ ನಮಗೂ ಅದೇನು ಅಷ್ಟಾಗಿ ಗೊತ್ತಿಲ್ಲ ಸರ್. ನಾವು ಬಂದಮೇಲೆ ಏನಾದರೂ ಬೇರೆ ಥರ ಏನಾದರೂ ನಡೀತೋ ಏನೋ ಅದು ನಮಗೂ ಸರಿಯಾಗಿ ಗೊತ್ತಿಲ್ಲ ಸರ್.
ಒಟ್ನಲ್ಲಿ ಏನು ಕಿರುಕುಳ ಅಂತ ಏನೂ ಇಲ್ಲ ಸರ್. ಏನೋ ಫೋನ್ ಕಾಂಟ್ಯಾಕ್ಟಲ್ಲಿ ಏನಾದರೂ ಆ ಥರ ಇತ್ತ ಏನೋ ಅದು ನಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಸರ್. ದಿವ್ಯಾ ಮೇಡಮ್ಗೆ ಹೇಗಿದ್ರು ಮೇಡಮ್ ಅವರು ಕೆಲಸ ಎಲ್ಲ ಹೇಗೆ ಮಾಡ್ತಿದ್ರು ಸರ್. ಅದೇ ಹೇಳಿದ್ಮೇಲೆ ಸರ್ ಈಗೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಿದ್ರು. ಯಾವುದೇ ಒಂದು ಖಾತೆದು ಏನು ಬಂದ್ರು ನಮಗೆಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ರು, ಚೆನ್ನಾಗೂ ಮಾಡ್ತಿದ್ರು ಸರ್. ಎಲ್ಲ ಕೆಲಸನೂ ನಡ್ಕೊಂಡು ಹೋಗ್ತಾ ಇತ್ತು ಸರ್. ಈಗ ಮೂಡೋದು ಖಾತೆ ಇದು ಗ್ರಾಮ ಪಂಚಾಯಿತಿ ಖಾತೆ ಇದು ಎಲ್ಲ ಬಂದಿದ್ರಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಇತ್ತು, ಅದರಿಂದ ಸ್ವಲ್ಪ ಡಿಲೇ ಆಗ್ತಿತ್ತು ಅಷ್ಟೇ. ಆದರೆ ಒಟ್ಟಿನಲ್ಲಿ ಕೊಟ್ಟಾಗ ಅಲ್ಲಲ್ಲೇ ನಮಗೆ ಮಾಡಿಕೊಡ್ತಿದ್ರು ಸರ್. ಪ್ರವೀಣ್ ಕುಮಾರ್ ಅಂತ ಇನ್ನೊಬ್ರು ಅಧಿಕಾರಿ ಬರುತ್ತಾರೆ ಅಂತ ಫಸ್ಟ್ ಇದ್ರಂತೆ ಸರ್. ಅದೇ ಅವ್ರದ್ದೇನೋ ಒತ್ತಡ ಇದೆ ಅಂತ ಈಗ ಅದನ್ನೇ ಹೇಳಿದ್ದು ಸರ್ ಮೇಡಮ್. ನಮಗೂ ಆಗಲೇ ಗೊತ್ತಾಗಿದೆ ಸರ್. ಅವ್ರ ಒತ್ತಡ ನಮ್ಮ ಮೇಲೆ ಈಗ ಜಾಸ್ತಿ ಆಗಿದೆ. ಅವ್ರು ಇಲ್ಲಿಗೆ ಬರಬೇಕು ಅಂತೇನೋ ನಮ್ಮನ್ನ ಇದು ಮಾಡ್ತಾ ಇದ್ದಾರೆ, ಬೇರೆ ಕಡೆಗೆ ಶಿಫ್ಟ್ ಮಾಡೋಕ್ಕೆ. ಅವ್ರ ಒತ್ತಡ ಜಾಸ್ತಿ ಆಗಿದೆ ಅಂತ ನಮಗೂ ಆ ಮೇಡಮ್ ಹೇಳಿದ್ಮೇಲೆ ಸರ್ ನಮಗೂ ಗೊತ್ತಾಗಿದ್ದು. ಅದು ಬಿಟ್ಟರೆ ಇನ್ನು ಬೇರೆ ಏನು ವಿಚಾರ ಕಿರುಕುಳ ಅದೆಲ್ಲ ಏನೂ ಇರಲಿಲ್ಲ ಸರ್. ನಮಗೂ ಅವ್ರು ಈ ಥರ ಮಾಡ್ತಾರೆ ಅಂತಲೂ ನಮ್ಗೆ ಗೊತ್ತಿರಲಿಲ್ಲ ಸರ್. ನಮಗೂ ಸಂಜೆಲೇ ಗೊತ್ತಾಗಿದ್ದು ಅದು ವಿಷಯ ಸರ್ ಅಷ್ಟೇ. ಇದಿಷ್ಟು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಾತುಗಳು. ಸದ್ಯ ದಿವ್ಯಾ ಮೇಡಮ್ ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಆದರೆ ಅವ್ರಿಗೆ ಮಾನಸಿಕ ಕಿರುಕುಳ ಇತ್ತು ಅನ್ನೋದು ಅವ್ರ ಆತ್ಮಹತ್ಯೆಗೆ ಯತ್ನ ಮಾಡಿದ ಮೇಲೆ ಗೊತ್ತಾಗಿರೋದು ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ವರುಣ, ಮೈಸೂರು.